ಸುಲಭ ಮಾಡ್ಕೊಳ್ಳೋದಕ್ಕೆ ಯಾವ ಯಾವ ಕೌಶಲ್ಯಗಳನ್ನು ಬಳಸ್ತೀರಾ? ಒಂದನೇದಾಗಿ ಈ ಟೆಕ್ನಿಕಲ್ ಫೀಲ್ಡ್ ಅನ್ನೋದು ಯಾವಾಗ ಗ್ರೋಯಿಂಗ್ ಆ ಥರ ದಿನದಿಂದ ದಿನಕ್ಕೆ ಬೇರೆ ಬೇರೆ ಟೆಕ್ನಾಲಜೀಸ್ ಬರ್ತಾನೆ ಇರುತ್ತೆ. ಆದ್ದರಿಂದ ಕಂಟಿನ್ಯೂಯಸ್ ಆಗಿ ನಾವು ಅದಕ್ಕೆ ಅಪ್ ಟು ಡೇಟ್ ಇರಬೇಕು. ಎಲ್ಲ ಥರದ ಟ್ರೈನಿಂಗ್ ತೊಗೊಂಡು ಅದನ್ನೆಲ್ಲ ಕಲ್ತ್ಕೊಂಡು ಇದ್ರೆ ಮಾತ್ರ ನಾವು ಆ ಫೀಲ್ಡಲ್ಲಿ ಸಸ್ಟೈನ್ ಆಗೋಕ್ಕಾಗತ್ತೆ. ಅದು ಒಂದು. ಟೀಮ್ ಜೊತೆ ನಮ್ಮ ರಿಲೇಷನ್ ಹೆಂಗಿರುತ್ತೆ, ಟೀಮ್ ರ್ಯಾಪೋ ಹೆಂಗಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಮತ್ತು ಕಮ್ಯುನಿಕೇಷನ್ನು, ಇದರಲ್ಲಿ ಸಾಫ್ಟ್ ಸ್ಕಿಲ್ ಅಂತ ಬಂದಾಗ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು. ನಿಮ್ಗೆ ಎಷ್ಟೇ ನಾಲೆಜ್ ಇದ್ರೂ, ನೀವು ಟೆಕ್ನಿಕಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಬೇರೆ ಜೊತೆ ಮಾತಾಡಲ್ಲ ಅಥವಾ ಟೀಮ್ ಜೊತೆನಲ್ಲಿ ನೀವು ಮಿಂಗಲ್ ಆಗಲ್ಲ ಅಂದರೆ ಅದು ಐ ಟಿನಲ್ಲಿ ವರ್ಕೌಟ್ ಆಗಲ್ಲ. ಆಮೇಲೆ ಕಾನ್ಫಿಡೆನ್ಸ್, ಎಷ್ಟೊಂದು ಸಲ ನಾವು ಏನೋ ಒಂದು ಐಡಿಯಾನ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಎಲ್ಲರ ಜೊತೆ ಮೀಟಿಂಗಲ್ಲಿ ಓಕೆ ನಾನು ಈ ಥರ ಮಾಡ್ತಾಯಿದ್ದೀನಿ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಡಿಸ್ಕಸ್ ಆಗತ್ತೆ. ಆ ಟೈಮ್ನಲ್ಲಿ ನಾವು ಮಾಡಿರೋ ಕೆಲಸದ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇಲ್ದಿದ್ರೆ ಬೇರೆಯವ್ರು ಯಾರೂ ಅದನ್ನು ನಂಬಲ್ಲ ಅಥವಾ ಆ ಐಡಿಯಾಗೆ ನಮಗೆ ಹೆಲ್ಪ್ ಕೂಡ ಮಾಡಲ್ಲ. ಕಾನ್ಫಿಡೆಂಟ್ ಆಗಿರೋದು 5 ನಿಮಿಷ